ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಇಷ್ಟಕಾಮ್ಯಾರ್ಥ ಫಲಸಿದ್ಧಿಯಾಗಿದೆ. ಅನ್ಕೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಭಗವಂತ ಊಟಕ್ಕೆ ತಿನ್ನಕ್ಕೆ ನಿದ್ದೆಗೆ ಏನು ಕಮ್ಮಿ ಮಾಡಿಲ್ಲ. ಆದರೆ ಸ್ವಲ್ಪ ಸ್ವಪ್ರತಿಷ್ಠೆ. ಏನು ಸ್ವಪ್ರತಿಷ್ಠೆ? ನಾನು ಹೇಳಿದ್ದೇ ಕೇಳಬೇಕು, ನಾನು ಎಲ್ಲಿ ಕೂಡಿಡೋಣ, ಯಾರಿಗೆ ಸುಳ್ಳು ಹೇಳೋಣ, ಯಾರತ್ರ ಕಿತ್ಕೊಳ್ಳೋಣ. ನೋಡಿ, ಒಂದು ವಿಚಾರ ಹೇಳ್ತೀನಿ, ಈ ಮಾಸದಲ್ಲಿ ಚಂಚಲತೆ ಅಂತಕ್ಕಂಥದ್ದು ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ. ಆ ಚಂಚಲತೆ ಅಂತಕ್ಕಂಥದ್ದು ಬಂದಾಗ ದುರಾಲೋಚನೆಯನ್ನ ಮಾಡಿಸುತ್ತೆ. ದೂರಾಲೋಚನೆ ಪ್ಲಸ್ ದುರಾಲೋಚನೆ. ದುರಾಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅನ್ಯಾಯದಿಂದ ಸಂಪಾದನೆಯನ್ನ ಮಾಡಿದರೆ ಒಂದಲ್ಲ ಒಂದು ದಿನ ಹಾಸ್ಪಿಟಲ್ಗೆ ಬಿಲ್ ಕಟ್ಟಲೇಬೇಕಾಗತ್ತೆ ನೀವು ರೋಗ ರುಜಿನಗಳಿಂದ. ಎಚ್ಚರಿಕೆ ವಹಿಸಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಇರ್ತಕ್ಕಂಥ ಗ್ರಹಚಾರದ ದೋಷಗಳನ್ನ ನಾವು ನೋಡಿದಾಗ ನಿಮಗೆ ಪಂಚಮ ಸ್ಥಾನಕ್ಕೆ ದೃಷ್ಟಿಯನ್ನ ಬಿಟ್ಟಿದ್ದಾರೆ ಶನಿ. ಅಲ್ಲಿಯೂ ಕೂಡ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಬುದ್ಧಿ ಭ್ರಮಣೆಯಾಗ್ತಕ್ಕಂಥದ್ದು, ಸಕಾಲಕ್ಕೆ ಬುದ್ಧಿಶಕ್ತಿ ಕೆಲಸವನ್ನ ಮಾಡಲ್ಲ. ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಲಿಕ್ಕೆ ಮನಸ್ಸು ಪ್ರಚೋದನೆಯನ್ನ ನೀಡುತ್ತೆ. ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನ ಕೊಡಬೇಡಿ. ಗುರುಗಳೇ, ಹಾಗಾದ್ರೆ ನೀವೇ ಹೇಳ್ತಾ ಇದ್ದೀರಾ ಗ್ರಹಚಾರ ಏನ್ ಮಾಡ್ಬೇಕು ನಾವು? ಕಡೆಯಲ್ಲಿ ಹೇಳ್ತೀನಿ ಪರಿಹಾರ ಏನು ಮಾಡಬೇಕು ಅಂತ. ಆದ್ರೆ ಈ ಮಾಸದಲ್ಲಿ ಏನೆಲ್ಲಾ ಫಲಗಳು ನಿಮಗೆ ಲಭ್ಯವಾಗತ್ತೆ? ಯಾಕೆ ಈ ರೀತಿ ಆಗತ್ತೆ? ಗ್ರಹಚಾರ ಯಾರ ತಾತನ ಮನೆ ಗಂಟಲ್ಲ, ನಿಮ್ಮ ತಾತನ ಮನೆ ಗಂಟು ಅಲ್ಲ, ನನ್ನ ತಾತನ ಮನೆ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗ ನಾವು ಕೇಳಲೇಬೇಕು. ಭಗವದ್ ಆಜ್ಞೇಯ, ಅವನ ಆಜ್ಞೆಯಿಂದ ನಾವು ಬಂದಿದ್ದೇವೆ. ಅವನು ಹೇಳಿದಾಗ ನಾವು ಕೇಳಬೇಕು. ಅವನ ಆಜ್ಞೆ ಇಲ್ಲ ಅಂತ ಅಂದ್ರೆ ಒಂದು ಹುಲ್ಲು ಕಡ್ಡಿ ಕೂಡ ಹಲ್ಲಾಡಲ್ಲ. ಬಹಳಷ್ಟು ಜನ ಅನ್ಕೊಂಡಿದ್ದೀರಾ ವೃಶ್ಚಿಕ ರಾಶಿಯವರು, ನನ್ನಿಂದಾನೇ ಎಲ್ಲ ನಡೆಯೋದು, ಕುಟುಂಬದ ಮುಖ್ಯಸ್ಥರೇನಾರು ಹಾಗಿದ್ದರೆ ವೃಶ್ಚಿಕ ರಾಶಿಯವರು ನನ್ನಿಂದಾನೇ ಈ ಕುಟುಂಬ ನಡೀತಾ ಇರುವುದು ಅನ್ನೋ ದುರಹಂಕಾರದಿಂದ, ದುರಹಂಕಾರ ಅಂತ ನಾವು ಹೇಳ್ತೇವೆ. ಆ ಒಂದು ಕೆಟ್ಟ ಕೆಟ್ಟ ಆಲೋಚನೆಯನ್ನ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಮೊದಲು ಬಿಡಿ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಎಚ್ಚರಿಕೆ ವಹಿಸಿ. ಈ ಮಾಸದಲ್ಲಿ ದೂರ ಪ್ರಯಾಣ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಮುಂದೂಡ್ತಕ್ಕಂಥ ಕೆಲಸವನ್ನ ಮಾಡಿ. ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ತಾಪತ್ರಯಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಗ್ರಹಚಾರ ದೋಷದಲ್ಲಿ. ಇನ್ನು ನಂಬಿಕೆ ದ್ರೋಹ. ನಿಮ್ಮ ಹತ್ರ ಇರ್ತಕ್ಕಂಥದ್ದನ್ನ ಯಾರಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಮೊದಲು ಏನ್ ಮಾಡ್ತಾರೆ ಅಂತ ಅಂದ್ರೆ ಬೆಳ್ಳಗೆ ಮಾತಾಡ್ತಾರೆ, ನಿಮ್ಮ ಮನಸ್ಸನ್ನ ಕದೀತಾರೆ. ಆಮೇಲೆ ನಿಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಅದು ಏನೇ ಆಗಿರಬಹುದು, ಹಣ ಆಗಿರಬಹುದು, ಆಸ್ತಿ ಆಗಿರಬಹುದು, ಒಡವೆ ಆಗಿರಬಹುದು, ಮಾನ ಆಗಿರಬಹುದು. ಇನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ಜಾಗೃತಿಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ವೃಶ್ಚಿಕ ರಾಶಿಯವರು ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬಿ ನಂಬಿಕೆ ದ್ರೋಹಕ್ಕೆ ಒಳಗಾಗಿ ನಂತರ ಪಶ್ಚಾತ್ತಾಪವನ್ನ ಪಟ್ಟರೆ ಪ್ರಯೋಜನ ಇಲ್ಲ. ಅದರಲ್ಲೂ ಪ್ರೇಮಿಗಳಿಗೆ ನಾನು ಒಂದು ವಿಚಾರ ಹೇಳ್ತೇನೆ. ಅದು ವೃಶ್ಚಿಕ ರಾಶಿಯವರು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆ ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಎಷ್ಟು ಬೇಕೋ ಅಷ್ಟು. ಈ ತಿಂಗಳು ಮಾತ್ರ, ಫಾಲ್ಗುಣ ಮಾಸ, ಈ ಮಾರ್ಚ್ ತಿಂಗಳು ಮಾತ್ರ ಎಚ್ಚರಿಕೆಯನ್ನು ವಹಿಸ್ಲಿಲ್ಲ ಅಂದ್ರೆ ನಿಮ್ಮ ಪ್ರೇಮವೂ ಕೂಡ ವಿರಾಮ ಘೋಷಣೆಯನ್ನ ಹಾಕ್ತಕ್ಕಂಥ ಸಾಧ್ಯತೆ ಆಗತ್ತೆ. ನಿಮ್ಮ ಪ್ರೀತಿ, ಪ್ರೇಮ, ಪ್ರಣಯ ಅಂತಕ್ಕಂಥದ್ದೇನಿದೆಯೋ ಇದಕ್ಕೆ ಯಾರೋ ವಿಷದ ಬೀಜವನ್ನ ಬಿತ್ತುತ್ತಾರೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನ ಕುಟುಂಬದಲ್ಲಿ ಅನ್ಯೋನ್ಯತೆಗೆ ಪ್ರಯತ್ನವನ್ನ ಪಡಿ. ಕುಟುಂಬ ಅಂತಕ್ಕಂಥದ್ದು ನಿಮ್ಮಿಂದಾನೇ ನಡೆಯಲ್ಲ. ಕುಟುಂಬದಲ್ಲಿ ಎಲ್ಲರ ಜೊತೆ ಅನ್ಯೋನ್ಯತೆಯಿಂದ, ಒಳ್ಳೆಯ ಸ್ನೇಹ ಭಾವದಿಂದ ನಡೆದುಕೊಂಡ್ರೆ ಅನುಕೂಲಗಳಾಗತ್ತೆ. ಯಾವಾಗ ನೀವು ಸ್ನೇಹ ಭಾವವನ್ನ ಬಿಟ್ಟು ನಾನು ಅನ್ನೋ 2 ಅಕ್ಷರಗಳನ್ನ ಹೆಚ್ಚು ಮಾಡ್ತೀರಾ, ಆಗ ಕುಟುಂಬದಲ್ಲಿ ಶತ್ರುಗಳು ಪರಿವರ್ತನೆ ಆಗ್ತಾರೆ. ಅದಕ್ಕೆ ಹೇಳೋದು, ಶತ್ರು ಬಾಧೆ ಅಂತಕ್ಕಂಥದ್ದು ಬಂದರೆ ಮನುಷ್ಯನಿಗೆ ನಾನಾ ರೀತಿಯ ತೊಂದರೆ. ಇವೆಲ್ಲವೂ ಕೂಡ ನಿಮಗೆ ನಿವಾರಣೆಯಾಗಬೇಕು ಅಂತ ಅಂದ್ರೆ ಈ ಮಾಸದಲ್ಲಿ ಪ್ರತಿ ಮಂಗಳವಾರ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಸುಬ್ರಹ್ಮಣ್ಯನ ದೇವಾಲಯ ಇದೆ, ಆ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ
ಸಾಧ್ಯವಾದರೆ ಕೆಂಪು ಹೂಗಳಿಂದ ಅರ್ಚನೆಯನ್ನ ಮಾಡಿ, ಅಥವಾ ಭಸ್ಮದಿಂದ ಅರ್ಚನೆಯನ್ನ ಮಾಡಿ, ಅಥವಾ ಹಾಲ ಅಭಿಷೇಕವನ್ನ ಮಾಡಿ, ಕ್ಷೀರಾಭಿಷೇಕ ಅಂತ ನಾವು ಹೇಳ್ತೇವೆ, ಕ್ಷೀರಾಭಿಷೇಕವನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಭಗವಂತ ಶಕ್ತಿ ಅಂತಕ್ಕಂಥದ್ದು ನಿಮಗೆ ಕೊಡ್ಲಿಲ್ಲ ಅಂತ ಅಂದ್ರೆ ಮನೆಯಲ್ಲೇ ಕೂತು ಉದಯ ಸೂರ್ಯನ ಸಮಯದಲ್ಲಿ, ಅಂದರೆ ಬೆಳಗ್ಗೆ ಸೂರ್ಯ ಉದಯವಾಗ್ತಕ್ಕಂಥ ಸಮಯದಲ್ಲಿ ನೀವು ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ ಹೇಳಿ ಜಪವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡಿ. ನಿಮಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗಲಿ, ಬರ್ತಕ್ಕಂಥ ತೊಂದರೆ ತಾಪತ್ರಯಗಳು ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಷಣ್ಮುಗನನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ.